ಸ್ಪೋರ್ಟ್ಸ್ ಅಂದ ತಕ್ಷಣ ನಿಮಗೆ ಏನ್ ನೆನಪಾಗುತ್ತೆ? ನಿಮ್ಮ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಯಾವ ಕ್ರೀಡೆ ತುಂಬಾ ಇಷ್ಟ? ಯಾವ ಆಟ ಆಡ್ತಾ ಇದ್ರಿ? ನಾನು ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ ಆ್ಯಂಡ್ ಆಫ್ ಕೋರ್ಸ್ RCB ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ 5 ವರ್ಷ ಕಂಟಿನ್ಯೂಸ್ಲಿ. ಅದಾದಮೇಲೆ ಐ ಲೈಕ್ ವಾಚಿಂಗ್ ಟೆನ್ನಿಸ್ ಬಿಕಾಸ್ ನಮ್ಮ ತಂದೆಗೆ ತುಂಬ ಇಷ್ಟ ಆಯಿತು ಟೆನ್ನಿಸ್ಸು, ಮತ್ತು ಫುಟ್ಬಾಲ್ ಆಲ್ಸೋ. ಆ್ಯಂಡ್ ಒಲಿಂಪಿಕ್ಸ್ ಐ ಯೂಸ್ ಟು ವಾಚ್ ಐಸ್ ಸ್ಕೇಟಿಂಗ್ ನಂಗೆ ತುಂಬ ಇಷ್ಟ ಬಿಕಾಸ್ ಚೆನ್ನಾಗಿ ಡ್ರೆಸ್ ಹಾಕೊಂಡ್ಬರ್ತಾರೆ ಆ್ಯಂಡ್ ಜಸ್ಟ್ ದ ಟ್ಯಾಲೆಂಟ್ ಟು ಬಿ ಏಬಲ್ ಟು ಸ್ಕೇಟ್ ಆ್ಯಂಡ್ ಡಾನ್ಸ್ ಅದು ನೋಡೋಕ್ಕೆ ನಂಗೆ ತುಂಬ ಇಷ್ಟ. ಬಟ್ ಪರ್ಸ್ನಲಿ ಐ ಕ್ಯಾನ್ ರನ್ ವೆರಿ ಫಾಸ್ಟ್ ಆ್ಯಂಡ್ ಐ ಕ್ಯಾನ್ ಪ್ಲೇ ಬಾಸ್ಕೆಟ್ಬಾಲ್. ಪುನೀತ್ ಸರ್ ಜೊತೆ ನೀವು ಕೂಡ ಬ್ರಾಂಚ್ ಅಂಬಾಸಿಡರ್ ಆಗಿರುವಂಥದ್ದು. ಕರೆಕ್ಟ್. ಸೊ ಸ್ಪೋರ್ಟ್ಸ್ಮನ್ಶಿಪ್ ಇರ್ಬೋದು, ಲೀಡರ್ಶಿಪ್ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಯಾವ ಹಂತದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? One moment, madam, one moment. Can we have the house lights on, please? ಕೇಳಿಸ್ತಾ ಇದೆ ಅಲ್ವಾ? The camera. Your question is? ಪುನೀತ್ ಸರ್ ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು, ಹೌದು. ಜೊತೆಗೆ ಬ್ರಾಂಡ್ ಅಂಬಾಸಿಡರ್ ಆಗಿರುವಂತದ್ದು. ಸೊ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇರ್ಬೋದು, ಲೀಡರ್ಶಿಪ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ ಸ್ಪೋರ್ಟ್ಸ್ಮನ್ಶಿಪ್ ನೀವು ಏನೇ ಸ್ಪೋರ್ಟ್ಸ್ ಆಡಿದ್ರು ಐ ಥಿಂಕ್ ಇಟ್ ಟೀಚಸ್ ಯುವರ್ ಲಾಟ್. ಗೆಲ್ಲೋದೊಂದು ಸೋಲು ಅದೆಲ್ಲ ಅಂದನು ಯು ರಿಯಲೈಸ್ ಹೌ ಟು ಪ್ಲೇ ಆಸ್ ಅ ಟೀಮ್ ಪ್ಲೇಯರ್. ಎಲ್ಲ ನಾನೇ ಎಲ್ಲ ಮಾಡೋದು, ನಾನು ಒಬ್ಳೇನೆ ಅಂತ ಆ ಆ್ಯಟಿಟ್ಯೂಡ್ ಬರುತ್ತೆ. ಯು ಥಿಂಕ್ ಆಫ್ ಇಟ್ ಆಸ್ ಅ ಟೀಮ್. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್. ಒಂದು ಸಿನಿಮಾ ರಿಲೀಸ್ ಆದರೆ ನೋಡಿ ನೀವು ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ. ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ. ಬಟ್ ಐ ಥಿಂಕ್ ಥ್ರೂ ಸ್ಪೋರ್ಟ್ಸ್ಮನ್ಶಿಪ್ ಇಟ್ ಟೀಚಸ್ ಯು ದಟ್ ಎವ್ರಿಬಡಿ ಈಸ್ ಅ ಪ್ಲೇಯರ್ ಆ್ಯಂಡ್ ಎಲ್ಲರೂ ಒಂದೇನೆ ಅಂತ ಆ ಒಂದು ಆ್ಯಟಿಟ್ಯೂಡ್ ಮೈಂಡ್ ಸೆಟ್ ಬಂದರೆ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಇರಬಹುದು, ಜೊತೆಗೆ ಈ ರೀತಿ ಈವೆಂಟ್ ಅಂತ ಬಂದಾಗ ಸೆಲೆಬ್ರಿಟಿಗಳು ಒಂದಾಗ್ತಾರೆ, ಟೀಮ್ ಅಪ್ ಆಗ್ತಾರೆ. ಆದರೆ ಯೂನಿಟಿ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಅಷ್ಟೊಂದು ಇಲ್ಲ ಅಂತ? Madam, one question per person. Could you please pass on the mic to the next person behind? Yes, madam, over to you. ಏನಕ್ಕಿಲ್ಲ ಅಂತ ಐ ಥಿಂಕ್ ಎಲ್ಲರೂ ಎವ್ರಿಬಡಿ ಇಸ್ ಫೈನ್ ಬಟ್ ಐ ಥಿಂಕ್ ದಟ್ ಪ್ರಮೋದ್ ಸರ್ ಹೇಳ್ತಾ ಇದಾರೆ ಯಾರ ಜೊತೆಗೂ ನಾವು ಗಲಾಟೆ ಮಾಡಿಲ್ಲ, ಯೂನಿಟಿ ಇದೆ. ನಾವು ಯಾರ ಜೊತೆ ಗಲಾಟೆ ಮಾಡಿಲ್ಲ, ನಮ್ಮ ಜೊತೆನೂ ಯಾರು ಗಲಾಟೆ ಮಾಡಿಲ್ಲ. ಸೊ ನಾವು ಯೂನಿಟಿಲೇ ಇದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಯಾಕೆ ನಿಮ್ಗೆ ಹಂಗ ಅನ್ನಿಸ್ತಿದೆಯೋ ಗೊತ್ತಿಲ್ಲ, ಸಾರಿ. ನೀವು ಚೈಲ್ಡ್ಹುಡ್ ಆಗಿರ್ಬೋದು ಅಥವಾ ಸ್ಕೂಲ್ ಡೇಸ್ ಅಲ್ಲಿ ಆಗಿರ್ಬೋದು, ಯಾವ್ದಾದ್ರು ಬೆಸ್ಟ್ ಗೇಮ್ ಅಲ್ಲಿ ನಾನು ವಿನ್ ಆಗಿದ್ದೆ ಆ ಮೆಮೊರೀಸ್ ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವುದು? ಬಾಸ್ಕೆಟ್ಬಾಲ್. ಐ ವಾಸ್ ದ ಕ್ಯಾಪ್ಟನ್ ಆಫ್ ಮೈ ಟೀಮ್. ನೀವು ಅನ್ಕೊಂಡಿರ್ಬೋದು ಏನು ಇವ್ರು ಎಷ್ಟು ಕುಳ್ಳಕ್ಕಿದ್ದಾರೆ, ಹೆಂಗೆ ಆಡ್ತಾ ಇದ್ರು ಅಂತ. ಐ ವಾಸ್ ವೆರಿ ವೆರಿ ಗುಡ್. ಇನ್ಫ್ಯಾಕ್ಟ್ ನಾನು 3 ಪಾಯಿಂಟ್ ಶೂಟರ್ ಕೂಡ ಆಗಿದ್ದೆ. And we won so many district level championships and all that. So ಈಗಲೂ ಕೂಡ ನಮ್ಮ ಸ್ಕೂಲು Hildas in OT, they're very very good basketball players. So yeah, basketball used to be my favorite. Next time ನೀವು introduce ಮಾಡಿ, maybe I will captain or I will play. ಬಿಟ್ಟು ಯೂನಿಟಿ ವಿಚಾರವಾಗಿ ಮಾತಾಡಿದ್ರಿ. ಬಾಕ್ಸ್ ಕ್ರಿಕೆಟಾ ಅಥವಾ ಬಾಕ್ಸ್ ಕ್ರಿಕೆಟ್? ಇಟ್ಸ್ ಅನ್ ಇಂಡೋರ್ ಕ್ರಿಕೆಟ್. ಓಕೆ ಓಕೆ. ಯೂನಿಟಿ ವಿಚಾರವಾಗಿ ಮಾತಾಡಿದ್ರಿ. ನಿಮ್ಮ ಪ್ರಯತ್ನ ಹೆಂಗಿದೆ ಅಂತ? ಅಂದ್ರೆ ಕನ್ನಡ ಚಲನಚಿತ್ರದಲ್ಲಿ ಯೂನಿಟಿ ಇಲ್ಲ, ಆಮೇಲೆ ಸಿನಿಮಾಗಳು ಯಾವ ತರ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ನಿಮ್ಮ ಪ್ರಯತ್ನ ಹೆಂಗಿರುತ್ತೆ? ನನಗೆ ಯಾರೇ ಅಪ್ರೋಚ್ ಮಾಡಿದ್ರು ಹೊಸಬ್ರು ಆಗಿರಲಿ ಎಸ್ಪೆಷಲಿ ಅವ್ರಿಗೆ ಪ್ರಮೋಷನ್ಸ್ ಮಾಡಬೇಕಂದ್ರೆ ಪ್ಲೀಸ್ ಮೇಡಮ್ ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ, ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ, ಕ್ಯಾನ್ ಯು ಪ್ಲೀಸ್ ಶೇರ್ ಇಟ್ ಆನ್ ಯುವರ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ಐ ಶೇರ್ ಇಟ್. ಆ್ಯಂಡ್ ಪ್ರೋಗ್ರಾಮ್ಗೆ ಕರೆದ್ರೆ ಐ ಡೆಫಿನೆಟ್ಲಿ ಗೋ ಬಿಕಾಸ್ ಐ ಫೀಲ್ ಲೈಕ್ ನಮ್ಮ ಇಂಡಸ್ಟ್ರಿ ಐ ಡೋಂಟ್ ನೋ ದ ಲಾಸ್ಟ್ ಹಿಟ್ ದಟ್ ವಿ ಹ್ಯಾಡ್. ಸೊ ತುಂಬ ಜನ ಆದರೂ ಕೂಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ. ಸೊ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ವಾ. ಸೊ ವೆನ್ ಐ ಹ್ಯಾವ್ ದಟ್ ಪೊಸಿಷನ್, ಇವತ್ತು ನಾನು ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ನೀವೆಲ್ಲರೂ ಕಾರಣ ಅದಕ್ಕೆ. ಆ್ಯಕ್ಚುಲಿ ಎಲ್ಲರೂ ಸಿನಿಮಾ ನೋಡಿದ್ದೀರಾ, ನೀವೆಲ್ಲರೂ ಮಾಧ್ಯಮದವರು ನಂಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಟುಡೇ ನನಗೆ ಅವಕಾಶ ಸಿಕ್ಕಿದಾಗ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ.